बीजापुर में पहली बार बिगॉस ऑनलाइन मल्टी डिलीवरी ऐप अब सब कुछ 30 मिनट में आपके घर तक फूड, मीट एंड फिश, ग्रोसरी, मेडिसिन्स, वेजिटेबल्स, फ्रूट्स एंड जूस, डेयरी प्रोडक्ट्स, टी एंड कॉफी, डॉक्यूमेंट्स, पार्सल्स, स्वीट मार्ट। जल्दी ही इसकी सर्विस चालू होगी। आपके डोर तक चाहे तो आप प्ले स्टोर से इस ऐप को डाउनलोड भी कर सकते हैं। ನಮ್ಮ ದೇಶದಲ್ಲ ಹೊರಗಿನ ಇಂಪೋರ್ಟೆಡ್ ದೇಶದಾಗಿನ ಲೂಟಿ ಮಾಡಿದಂಥವ್ರನ್ನ ಜೈಕಾರ ಹಾಕ್ತಾರೆ. ಅವ್ರ ಭಯ ಕಾಂಗ್ರೆಸ್ನವ್ರ ಭಯಾಗ ಭಾರತ್ ಮಾತಾ ಕಿ ಜೈ ಬರುವುದೇ ಇಲ್ಲ, ಕಲಿಸೇ ಇಲ್ಲ ಅವ್ರಿಗೆ ಬರೇ ಹೊಗಳದು ಮನೆ ನೋಡಿದ್ರಲ್ಲ ಮೂರಟಿಗೆ ಡಿ.ಕೆ. ಶಿವಕುಮಾರ್ ಸೋನಿಯಾ ಗಾಂಧೀಜಿ ಕಿ ಜೈ ಮತ್ತವರು ಯಾವಾಗ ಯಾರನ್ನ ಸೈ ಬಿಡ್ತಾರೋ ಯಾರು ಜೀವನ ಇರ್ತಾರ. ರಾಹುಲ್ ಗಾಂಧಿನ ಒಮ್ಮೊಮ್ಮೆ ಸೈ ಬಿಡ್ತಾರೆ, ಸಿದ್ದರಾಮಯ್ಯ ಒಮ್ಮೊಮ್ಮೆ ಸೋನಿಯಾ ಗಾಂಧಿನ ಡಿ.ಕೆ. ಶಿವಕುಮಾರ್ ಪಾಪ ಅಶೋಕ್ ಮನಗುಳಿನ ಮೊನ್ನೆ ನಮ್ಮ ಸಿದ್ದರಾಮಯ್ಯನವ್ರು ಯಾವಾಗ ನಿಂತುಕೊಂಡಾಗ ಏನ್ ಮಾತಾಡ್ತಾರೆ. ಒಮ್ಮೆ ಹೇಳ್ಬಿಟ್ರು ದಿವಂಗತ ಸೋನಿಯಾ ಗಾಂಧಿ, ಆಮೇಲೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಕಾಂಗ್ರೆಸ್ ಸೋಲಿಸಿ ಬಿಜೆಪಿ ಈಗೇನು ತಲೆ ಬರೋಬರ ಐತೈತೆ. ನನಗೆ ಹುಚ್ಚತ್ ಕರೀತಾರೆ ಮಕ್ಕಳು. ಇವರು ಹುಚ್ಚರು ಅರೆ ಹುಚ್ಚರು ತಲೆ ಕಟ್ಟವರು. ಇವ್ರನ್ನ ಧಾರವಾಡ ಕಳಿಸ್ಬೇಕು, ನಿಮಾನ್ಸ್ ಕಳಿಸ್ಬೇಕು, ಇವ್ರನ್ನ ಕಳಿಸ್ಬೇಕು. ರಾಹುಲ್ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಿದ್ದಾಗ ಅಮೆರಿಕದ ವಿಮಾನ ನಿಲ್ದಾಣದಲ್ಲಿ ಡ್ರಗ್ಸ್ ಸಲುವಾಗಿ ಸಿಕ್ಕಿದ್ರು. ಇದು ಸತ್ಯ ಘಟನೆ. ಅಟಲ್ ಬಿಹಾರಿ ವಾಜಪೇಯಿ ಬಹಳ ದೊಡ್ಡ ಮನುಷ್ಯ. ಅಮೆರಿಕದ ವಿದೇಶಾಂಗ ಸಚಿವರ ಜೊತೆಗೆ ನಮ್ಮ ವಿದೇಶಾಂಗ ಸಚಿವ ಎಲ್ಲ ಮಾಡಿದ ಖರೆ ಐತಿ, ಮಾಫಿ ಮಾಡ್ರಿ ಅಂತ ಹೇಳಿ ರಾಹುಲ್ ಗಾಂಧಿ ಬಿಡಿಸೋದಾರ ಯಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಯಾಕಂದ್ರೆ ದೇಶದ ಮಾನ ಮರ್ಯಾದೆ ಸಲುವಾಗಿ. ಇವತ್ತು ಏನ್ ಕಾಂಗ್ರೆಸ್ನವ್ರು ಬ್ಯಾನ್ ಆಗ್ಲಕತ್ತೈತಿ ಡ್ರಗ್ಸ್ ಇಡೀ ಯುವ ಜನಾಂಗವನ್ನು ಹಾಳು ಮಾಡುವಂತ ವ್ಯವಸ್ಥೆ ಇವತ್ತು ನೋಡ್ತಾ ಇದೆ. ಇವತ್ತು ಕಾಂಗ್ರೆಸ್ನೂ ಬರ್ತಾರೆ, ಇಲ್ಲಿಯೂ ಬರ್ತಾರೆ. ಈಗ ನಾವು ಹೋದ್ಮ್ಯಾಗೂ ಬರೋರು ಹೋದಾರ ಕೆಲವೊಮ್ಮೆ. ಈಗ ಮೊದಲು ಬಂದವರು ಹೇಳ್ತಾರೆ, ಏನ್ ಹೇಳ್ತಾರ, ನರೇಂದ್ರ ಮೋದಿಯವರು 15 ಲಕ್ಷ ರೂಪಾಯಿ ನಿಮ್ ಖಾತೆಗೆ ಹಾಕ್ತೀನಿ ಅಂದ್ರು. 8 ವರ್ಷ ಆಯ್ತು ಹಾಕಿದ್ರೆ ಅನ್ನೋದು ಒಂದು ಕೆಲಸ. ನರೇಂದ್ರ ಮೋದಿಯವರು 100 ಎಷ್ಟೈತಿ ಪೆಟ್ರೋಲ್ ಬೆಲೆ? 105 10 ಪೆಟ್ರೋಲ್ ಡೀಸೆಲ್ ಹೆಚ್ಚಾಗಿತ್ತು ಹೇಳ್ತಾರೆ. ಮುಂದೇನ್ ಹೇಳ್ತಾರ, 7 ಕಿಲೋ ಅಕ್ಕಿ ನಾವು ಕೊಟ್ಟಿರ್ತಾರೆ. ಮುಗಿತ ಮತ್ತೇನು ಗ್ಯಾಸ್ ಯಾರು ಅವ್ರು ಕೊಟ್ಟಾರ? ಅವ್ರ ಬರೀ ಗ್ಯಾಸ್ ಬಿಟ್ಟಾರ. ಗ್ಯಾಸ್ ಯಾಕಂದ್ರ ಕೇಂದ್ರದವ್ರು 90% ಅಕ್ಕಿಗೆ ರೊಕ್ಕ ಕೊಡೋರು ಕೇಂದ್ರ ಸರ್ಕಾರ. ಬರೇ 10% ಸಲುವಾಗಿ ಸಿದ್ದರಾಮಯ್ಯ ಹೋದಲೆಲ್ಲ ಅಕ್ಕಿ ಕೊಟ್ಟೆ. ಅಕ್ಕಿ ಭಾಗ್ಯ, ಸಾದಿ ಭಾಗ್ಯ, ಕ್ಷೀರ ಭಾಗ್ಯ, ಸುಡಗಡ ಭಾಗ್ಯ, ಬೂಟ್ ಭಾಗ್ಯ. ಅಂದ್ರೆ ಸಾದಿ ಭಾಗ್ಯ ಅಂತೇಳಿ ಅಲ್ಪಸಂಖ್ಯಾತರಿಗೆ ಕೊಟ್ಟಾರ. ಎಷ್ಟು ಕೊಟ್ಟಾರ ಗುರ್ತೈತೆ ನಿಮಗೆ? ಒಂದು ಜಿಲ್ಲಾಕ್ಕೆ 5 ಮಂದಿಗೆ ಲಗ್ನ ಮಾಡೋರತ್ತಾರ. ಒಂದು ಜಿಲ್ಲಾ ಹೆಸರೇ ಸ್ವಾದಿ ಭಾಗ್ಯ. ಅಡ್ವರ್ಟೈಸ್ಮೆಂಟ್ ಎಷ್ಟು ಖರ್ಚು ಮಾಡ್ಯಾರ ಗುರ್ತೈತನ? 15 ಕೋಟಿ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಮಾಡ್ಯಾರ. 2 ಕೋಟಿ ರೂಪಾಯಿ ಇಡೀ ಕರ್ನಾಟಕದಾಗ ಕೊಟ್ಟಾರ. ಅವ್ರಿಗೂ ಪಸಾಸುದೆ ಊಟ, ಯಾರಿಗೆ ಸಾಬ್ರಿಗೂ ಪಸಾಸುದೆ. ಅವ್ರಿಗೆಲ್ಲ ಪಕ್ಕ ಅದಾರ.
ಬಿಡ್ರಿ ನಮ್ಗಂತ ಬೈತಾರೆ. ಕೇಸರಿ ಬಣ್ಣ ನೋಡಿದ್ರ, ಕುಂಕುಮ ಹಾಕೊಂಡು ನೋಡಿದ್ರ ಸಿದ್ದರಾಮಯ್ಯ ಭಯಂಕರ ತಾಪ ಆಗ್ತದ. ಈ ಕುಮಾರಸ್ವಾಮಿಗೂ ಸ್ವಲ್ಪ ತಲೆ ಕೆಟ್ಟದ. ಏನ್ ಪಾರ್ಟಿಯೋ ಹೆಂಗೋ ಮೊಮ್ಮಕ್ಕಳು ತಿರುಗಿ ರಾಜಕಾರಣ ಮಾಡಕ್ ಬಂದ್ರು ದೇವೇಗೌಡ ಬಿಡ್ಲಕ್ಕ. ನಾ ಸಾಯುವುದರೊಳಗಾಗಿ ಇನ್ನೊಮ್ಮೆ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಮಾಡಿ ಸಾಕ್ತಾರೆ. ಅಂದ್ರೆ ನೀವು ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡುದು, ಮೊಮ್ಮಕ್ಕಳ MLA MP ಮಾಡಿ ಮಂತ್ರಿ ಮಾಡುದು. ಅದಕ್ಕೆ ಜೀವಂತ ಇದ್ದೀರಿ ಏನು ದೇವೇಗೌಡ್ರ? ಎಲ್ಲ ನಾನೇ ಮಾಡಿನಂತಾರೆ. ನೀರಾವರಿಗೆ ನಾನೇ ರೊಕ್ಕ ಕೊಟ್ಟಿರ್ತಾರೆ. ನೀರಾವರಿ ಅನ್ನೋಂಥದ್ದು ಒಂದು ದೊಡ್ಡ ಹಗರಣ. ನಮ್ಮ ಕರ್ನಾಟಕದಾಗ ಯಾವ ಪಾರ್ಟಿ ಎಲ್ಲಾ ಪಾರ್ಟಿಯವರು ಏನಾಗ್ಬಿಟ್ಟಾರ ದುರ್ದೈವ ಅಂದ್ರ, ನೀರು ಪಾಪ ನಿಮಗ ಮುಗ್ಧ ಜನ ನೀರಾವರಿ ಒಳಗೆ ಇಟ್ಟು ಲೂಟಿ ದೇವೇಗೌಡರು ಮಾಡಿದ್ರು. ರೊಕ್ಕ ಕೊಟ್ಟಿನಂದು 20% ತಿಂದ್ರು. ಒಂದು ಕೆನಾಲ್ ಸುದ್ದಿಲ್ಲ. ಅದೇ ಹೇಳ್ತಾರೆ, ಗುತ್ತಿ ಬಸವಣ್ಣ ಮುಳವಾಡಿ ಯಾತ್ನೀರವರೆಗೆ ನಾವು ಮಾಡಿ 50 ವರ್ಷ ಕಾಂಗ್ರೆಸ್ನವ್ರು ಇದ್ದಾರಲ್ಲ, 63ರಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭೂಮಿ ಪೂಜೆ ಮಾಡಿದ್ರಲ್ಲ ಆಲ್ಮಟ್ಟಿ ಒಳಗ. ಯಾಕೆ ಮಾಡ್ಲಿಲ್ಲಪ್ಪ ನೀವು 50 ವರ್ಷ? ಅದನ್ನ ಬರೀ 1,000 ಕೋಟಿ ರೂಪಾಯಿಗೆ ಇಡೀ ನಮ್ಮ ಆಲಮಟ್ಟಿ ಯೋಜನೆ ಮುಗಿದು ಹೋಗ್ತಿತ್ತು. ಬರೇ ಎಷ್ಟು 1,000 ಕೋಟಿ. ಈಗ ಇನ್ನ ಇವತ್ತು ಏನಾಗಿತ್ತು, ಎಲ್ಲ ನಿಮ್ ನೀರಾವರಿ ಬಂದದ್ದು, ನಿಮ್ ಕೆನಾಲ್ ಆಗ್ಯಾವ, ಎಲ್ಲ ಬರೋಬರಿ. ಇನ್ನೂ 524 ಏನು ನಮ್ದು ಹೈಟ್ ಆಲ್ಮಟ್ಟಿದ ಎತ್ತರ ಮಾಡಿದ್ರ ಇನ್ನ 173 ಹಳ್ಳಿ 4 ಲಕ್ಷ ಎಕರೆ ಜಮೀನು ಮುಳುಗ್ತದ. ಬಿಜಾಪುರ, ಬಾಗಲಕೋಟೆ, ಸ್ವಲ್ಪ ಬೆಳಗಾವಿ ಬಾಳ. 1 ಲಕ್ಷ ಕೋಟಿ ರೂಪಾಯಿ ಬೇಕಿನ ರೈತರಿಗೆ ಪರಿಹಾರ ಕೊಡ್ಬೇಕು. 4 ಲಕ್ಷ ಎಕರೆಗೆ ಅವತ್ತು ನೀವು ನಾರಾಯಣಪುರ ಡ್ಯಾಮ್ ಕಟ್ಟಾಗ 1 ಎಕರೆಗೆ 500,000 ರೂಪಾಯಿ ಪರಿಹಾರ ಕೊಟ್ಟಿರಿ. ಇವತ್ತೇನಾರ ರೈತರ ನೀರಾವರಿ ಹೊಲ 1 ಎಕರೆ ಇವತ್ತು 25 ಲಕ್ಷ ಆಗ್ಯಾವ. ಅವಾಗೇ ನೀವು ಮಾಡಿದ್ರ ಯಾವಾಗ ಶ್ರೀಮಂತರಾಗ್ತಿದ್ರು, ಯಾವಾಗ ಅನುಕೂಲಸ್ಥರಾಗ್ತಿದ್ರು. ಆದ್ರೆ ಇವ್ರ ಮನಸ್ಸಿನಾಗ ನೀರಾವರಿ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ನೀರಾವರಿ ಅನ್ನುವಂಥದ್ದು ಟೆಂಡರು ಲೂಟಿ ಮಾಡುದು, ಕಮಿಷನ್ ಹೊಡಿದು, ಬೋಗಸ್ ಖರ್ಚು ಹಾಕುದು, ದೊಡ್ಡ ಲೂಟಿ ಮಾಡುವಂಥದ್ದು ಒಂದು ನೀರಾವರಿ. ಒಂದು ಜಾಲಿ ಗಿಡ ಸಹಿತ ಇರೋದಿಲ್ಲ, ಕೋಟಿ ಗಟ್ಟಲೆ ಬರೇ ಗಿಡಗಳು ಕಡಿಲಾಕ ಇಲ್ಲಿ ಮೆತ್ತಗೆತ್ತ ನಾವು ಲೆಕ್ಕ ಎಸ್ಟಿಮೇಟ್ ಮಾಡಿದ್ದೀವಿ. ಕಲ್ಲು ಹತ್ತದ ಮತ್ತೊಂದು ಎಸ್ಟಿಮೇಟ್ ಹೆಚ್ಚು ಮಾಡುದು, ಮೊದಲು 1 ಕೋಟಿ ಮಾಡುದು, ಮುಂದೆ ಬಿಲ್ ಕೊಡಾಗ 3 ಕೋಟಿ ಮಾಡುದು ಅಂತ ಎಲ್ಲ ತಿಂದು 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 ಕೃಷ್ಣ ಹೆಸರಲ್ಲೇ ಈ ಕಾಂಗ್ರೆಸ್ ಜನತಾದಳದ ಪೂರ್ತಿ ಲೂಟಿ ಮಾಡ್ಕೊಳ್ಳೋದು. ಧನ್ಯ ಆಗಿದ್ದೆ ಅವಾಗೆ ನಮ್ಮ ದೇವೇಗೌಡರ ಮಂತನ. ನಮ್ಮನ್ನ ಅವ್ರು ಯಾವಾಗಲೂ ಉತ್ತರ ಕರ್ನಾಟಕ ಜನರನ್ನ ಯಾವಾಗಲೂ ನೆನೆಸ್ಬೇಕು. ಯಾಕಂದ್ರ ಕಾವೇರಿ ಒಳಗೆ ಪೂರ್ತಿ ನೀರಾವರಿ ಮಾಡ್ಕೊಂಡ್ರು, ಈ ಕಡೆ ಎಲ್ಲ ರೊಕ್ಕ ತಿಂದ್ರು. ಇಷ್ಟೆಲ್ಲ ಅನ್ಯಾಯ ಕೊಟ್ಟು ಇವತ್ತು ನಾವು ಈ ಕಡೆ ಭಾಗದ MLAಗಳು ಜಾಗೃತ ಆಗಿದೆ. ಮೊದಲು ವಿಧಾನಸಭೆದಾಗ ಮಾತಾಡ್ತಿರ್ಲಿಲ್ಲ. ಅವ್ರೇನು ಅಂಜಿ ಸಾಯಿದು ಅವ್ರ ಮುಖ್ಯಮಂತ್ರಿ. ನಾನಂತರೂ ಯಾರಿಗೂ ಅಂಜೋದಿಲ್ಲ, ಯಡಿಯೂರಪ್ಪಗೂ ಅಂಜಿಲ್ಲ, ಹೇಳಿನ ಯಡಿಯೂರಪ್ಪ ನಿನ್ನ ಮಂತ್ರಿ ಅಲ್ಲೇ ಇಟ್ಕೋ, ಮೊದಲು ನಮ್ಗೇನು ನೀರಾವರಿಗೆ 25,000 ಕೊಡ್ತೀನಿ ಅಂದಿದ್ದು, ಯಾಕೆ ಕೊಟ್ಟಿಲ್ಲ, ಜಗಳ ತಗೊಳವನೇ ನಾನೇ. ಹಿಂಗ ಒಂದ್ ಕಾಲ ಇದ್ದಿದ್ದಿಲ್ಲ. ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ, ನಾನು ಮಂತ್ರಿ ಮಾಡ್ತಾರೋ ಇಲ್ಲೋ, ಇವ್ ಕಾಲು ಮುಗಿದು ಕೈ ಮುಗಿದು. ನಾನು ರಾಜಕಾರಣ ಜೀವನದಾಗ ವಾಜಪೇಯಿ ಆತ್ವಾನಿಗೆ 2 ಕಾಲು ಮುಗಿದ್ ಬಿಟ್ರೆ ನರೇಂದ್ರ ಮೋದಿ ಅಂತ ಹೇಳ್ಬಿಟ್ಟಾರೆ, ಯಾರು ಕಾಲು ಮುಗಿತಕ್ಕದ್ದಲ್ಲ. ಅವ್ರಿಬ್ಬರನ್ನ ಬಿಟ್ರೆ ಯಾರ್ದು ಕಾಲು ಹಿಡೋದಿಲ್ಲ, ಯಾರ್ದು ಕೈ ಹಿಡೋದಿಲ್ಲ. ಆದ್ರೆ ಅನ್ಯಾಯ ಆದಾಗ ಮಾತ್ರ ಎತ್ತ ನಿಂತ ನಾ ಮಾತಾಡಿದ್ವಿ. ಪ್ರಧಾನಮಂತ್ರಿಗಳು ನೆರೆ ಅವಳಿ ಆದಾಗೂ ನಾವು ಮಾತಾಡಿದೆ. ಯಾಕ್ರಿ ಪ್ರಧಾನಮಂತ್ರಿಗಳು 25 MP ಕೊಟ್ಟ ಸೀದಿ ನಾವು ಇವತ್ತು ಹಳ್ಳಿಯಾಗಿನ ರೈತರು ಬಂಗಾರ, ಅರಿಬಿ, ಏನ್ ಇದ್ದಿದ್ದು ಜೋಳ ಕಾಳ ಎಲ್ಲ ನೀರಾಗ ಮುನಿಗೆ ಹೋಗಿ ರೋಡ್ ಮ್ಯಾಕ್ ಬಂದು ಕೂತಾರ. ನೀವು ಕೇಂದ್ರ ಸರ್ಕಾರ ಯಾಕೆ ಪರಿಹಾರ ಕೊಡುದಿಲ್ಲ ಅಂತ ಕೇಳಿದವ್ ಕರ್ನಾಟಕದಾಗ ಬಿಜೆಪಿ ಒಳಗ ಮತ್ತೆ ಎಲ್ಲಾ ಪಾರ್ಟಿಯಾಗಿ ನಾವು ಒಬ್ಬನೇ. ಅವಾಗ ನೋಟಿಸ್ ಕೊಟ್ರು, ನಿನ್ ಮ್ಯಾಗ ಯಾಕೆ ಪಕ್ಷದ ಸರ್ಕಾರಿ ವಿರುದ್ಧ ಮಾತಾಡಿ ಉಚ್ಚಾಟನೆ ಮಾಡಬಾರ್ದಷ್ಟೇ. ನಾ ಹೇಳಿದೆ 10 ಪೈಸೆ ಪತ್ರ ಬರ್ದೆ ಪ್ರಧಾನಮಂತ್ರಿಗಳು, ಏನ್ ತಪ್ಪು ಮಾತಾಡಿ.
ನಾ MLA ಇದೀನಿ. ಪ್ರಧಾನಮಂತ್ರಿ ಮೋದಿಯವರು ಆಗ್ಬೇಕಂತೇಳಿ 25 MP ನಮ್ಮ ಜನ ಆಚೆ ಕಳಿಸ್ಯಾರ. 104 MLAಗಳನ್ನ ಆಚೆ ಕಳಿಸ್ಯಾರ. ಮತ್ತು ನಾವು ಜನರ ಪರವಾಗಿ ಕೇಳದೆ ನಿಮ್ಮ ಹೆಸರನ್ನು ಕಡ್ಲಾಕತ್ತದ, ಪಕ್ಷದ ಹೆಸರು ಕಡ್ಲಾಕತ್ತದ. ಏನಪ್ಪ BJP ಕೇಂದ್ರದವರು ಇನ್ನೂ ಪರಿಹಾರ ಕೊಡಲಾಗ್ತೇವೆ. ನಾ ಜನರ ಧ್ವನಿಯಾಗಿ ಕೇಳಿದ್ದೀನಿ. ನಂದು ಇಷ್ಟೇ ವಿನಂತಿ ಐತೆ, ನಿಮ್ಮ ಬಗ್ಗೆ ಗೌರವ ಐತೆ ನನಗೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಾಗದಾಗ ನಿಮ್ ನೋಡ್ತಾ ಇದ್ದೀವಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಾಗದಾಗ ನಮ್ಮ ಅಮಿತ್ ಶಾ ಅವ್ರನ್ನ ನೋಡ್ತಾ ಇದ್ದೀವಿ. ಆದ್ರೆ ಅನ್ಯಾಯ ಆದಾಗ ನಾವು ನಮ್ಮ ಭಾಗದ ಜನರ ಕೂಗ ನಾವು ಕೇಳೋರೆ ಅಂದಾಗ ನನಗೆ ನೋಟಿಸ್ ಕೊಟ್ಟರು 4 ಗಂಟೆಗೆ. ಅದೇ ಪ್ರಧಾನಮಂತ್ರಿಯವರು 5:15 ಕರ್ನಾಟಕಕ್ಕೆ 1,500 ಕೋಟಿ ರೂಪಾಯಿಯನ್ನ ಪ್ರವಾಹ ಪರಿಹಾರ ಜನರು ಕೊಟ್ಟರು. ಹೊರಗಾಕ್ತಾರ, ಇವತ್ತು ಹೊರಗಾಕ್ತಾರ, ನಾಳೆ ಹೊರಗಾಕ್ತಾರ. ಟಿವಿ ಒಳಗೆ ಬಂದೇ ಬರ್ತಿತ್ತು ಬನ್ನಿತನ. ಶೀಘ್ರದಲ್ಲಿ ಯತ್ನಾಳ್ ಉಚ್ಚಾಟನೆ, ಪಕ್ಷದಿಂದ ಉಚ್ಚಾಟನೆ ಮಾಡೋದಾರ. ಉಚ್ಚಾಟನೆ ಮಾಡೋದು ಎದಕ್ಕೆ ಮಾಡ್ತಾರೆ? ಮಾಡೋದಿಲ್ಲ. ಎದಕ್ಕೆ ಮಾಡೋದಿಲ್ಲ? ನಾ ಏನು ಜನರ ಪರವಾಗಿ ಕೇಳಿ, ನಾ ಏನಾರು ಎದಕ್ಕರೆ ನಾನು ಮಂತ್ರಿ ಮಾಡಿಲ್ಲತ್ತೇನು ಸೆಟ್ಕೊಂಡು ಹೋಗಿ ಯಾವ್ದಾರ ರೆಸಾರ್ಟ್ನಾಗ ಕೂತೀನಿ, ಏನು ಭಿನ್ನಮತಿ ಮಾಡಿನೆ? ಹೌದು, ಮೊನ್ನೆ ವಿಮಾನ ನಿಲ್ದಾಣದಾಗ ಅನ್ಯಾಯ ಮಾಡಿದ್ರು ಯಡಿಯೂರಪ್ಪನವರು. ಶಿವಮೊಗ್ಗದಾಗ ಏರ್ಪೋರ್ಟಿಗೆ 300 ಕೋಟಿ ರೂಪಾಯಿ ಕೊಟ್ಟರು, ನಮ್ಗೆ 175 ಕೋಟಿ ಕೊಟ್ಟರು. ಯಡಿಯೂರಪ್ಪನವ್ರಿಗೆ ವಿಧಾನಸಭಾದಾಗ ಕೇಳ್ದ, ಏನ್ರಿ ಶಿವಮೊಗ್ಗಕ್ಕೆ ಬೆಣ್ಣಿ, ಬಿಜಾಪುರಕ್ಕೆ ಸುಣ್ಣ, ಇದೇನ್ರಿ ನಾಟಕ ಕಲ್ಪನೆ? ಜಗಳ ಆಯ್ತು, ಎದ್ದು ಹೋಗ್ಬಿಟ್ರು ಅವರು. ನೀ ಆನಂದ್ ಸಿಂಗ್ ನೀನೇ ಉತ್ತರ ಕೊಡಪ್ಪ, ಯತ್ನಾಳ್ ನಾನು ಮಾತಾಡ. ಇವತ್ತು 300 ಕೋಟಿ ತಂದೆನ ವಿಮಾನ ನಿಲ್ದಾಣಕ್ಕೆ. ನಿಮ್ಮ ಪ್ರತಿನಿಧಿ ನಾವು ಓಟ್ ನೀವು ನಮ್ಗೆ ಎದಕ್ಕೆ ಹಾಕಿರಿ? ಈ ಭಾಗದ ಅಭಿವೃದ್ಧಿ ಬಗ್ಗೆ ಅದು ವಿಧಾನಸೌಧದಾಗ ಮಾತಾಡಿರ್ತೀರಿ. ಏನು ಅಲ್ಲಿ ಹೋಗಿ ಊಟ ಮಾಡಿ ಮಕ್ಕಳಕ್ಕಾಗಿ ಊಟಕ್ಕೆ ಈ ರೀತಿ ಕಾಲಕ್ಕೆ ನಮ್ಮ ಪಕ್ಷ ತಪ್ಪು ಮಾಡಿದಾಗೂ ನಾವು ಮಾತಾಡಬೇಕು. ನೋಡವ ಅಷ್ಟು ಮಾತಾಡಕತ್ತೀವಿ ಅಂತೇಳಿ ಇವತ್ತು ವಿಜಾಪುರ ಸಿಟಿಯಾಗ ನಾವು 500 ಕೋಟಿ ರೂಪಾಯಿ ಕೆಲಸ ಮಾಡಕತ್ತೀವಿ. ಪ್ರತಿಯೊಂದು ರೋಡ್ ಇವತ್ತು ಕೆಲಸಗಳು ಸಿಮೆಂಟ್ ರೋಡ್ ಮಾಡಕತ್ತೀವಿ. ಡ್ರೈನೇಜು ಪ್ರತಿ ಓಣ್ಯಾಗ ಸಣ್ಣ ದಲಿತ ಕೇರಿ ಒಳಗೆ ಎಲ್ಲಿ ಹೋದಲ್ಲಿ ಇವತ್ತು ಸಿಮೆಂಟ್ ರಸ್ತೆ, ಒಳ್ಳೆ ಡ್ರೈನೇಜು, ಸಮುದಾಯ ಭವನ, 24 ತಾಸು ಕುಡಿ ನೀರ, ಓಪನ್ ಜಿಮ್. ಬಹುಶಃ 50 ವರ್ಷನಾಗ ಬಿಜಾಪುರ್ನಾಗ ಇಟ್ಟು ಕೆಲಸ ಯಾರೂ ಮಾಡಲ್ಲತ್ತೆ. ಅಲ್ಲಿ ಜನ ಮಾತಾಡೋಂಗೆ ಇವತ್ತು ನಾವು ಕೆಲಸ ಮಾಡಕತ್ತೀವಿ. ಕಾರಣ ಏನಂದ್ರೆ ಇವತ್ತು ಆಡಳಿತ ಪಕ್ಷದಾಗ ನಾವು ಇದೀವಿ. ನಾವೇ ವಿರೋಧ ಪಕ್ಷದಾಗಿದ್ರೆ ಈಗ ಹೇಳೋದಲ್ಲ ಸಂಜೀವ್ ಪಾಟೀಲ್, ನೀವು ಎಡಕ್ಕೆ ಕುಂಡ್ರಿಸಿದ್ರೆ ಒದರ್ಕೋತ್ ಕುಂಡ್ರಿ ಅಷ್ಟೇ. ಮುಂದೆ ಸಿದ್ದರಾಮಯ್ಯ DK ಶಿವಕುಮಾರ್ ಒದರ್ತಿರ್ತಾರ, ಅವ್ರು ಏನಿತ್ತು ಧಿಕ್ಕಾರ ಹೋಗಿ ಬಾಣ್ಯಾಗ ಬೀಳುವುದು. ಅದೇ ಆಡಳಿತ ಪಕ್ಷದಾಗ MLA ಆದಂದ್ರ ಈಗ ಹೆಂಗ ನಾವು 10,000 ಮನಿ ತಗೊಂಡ್ ಬಂದೀನಿ ಬಿಜಾಪುರಕ್ಕೆ. ಒಂದು ಮನಿ 6.5 ಲಕ್ಷ ರೂಪಾಯಿ. SC ST ಜನಾಂಗದವ್ರು 1 ಲಕ್ಷ ತುಂಬಬೇಕು, ಜನರಲ್ದವ್ರು 2 ಲಕ್ಷ ತುಂಬಬೇಕು. ಸಿಟಿ ಒಳಗೆ ಮೇನ್ ಸಿಟಿ ಒಳಗ ನಾ 10,000 ಮನಿ ಕಟ್ಸ್ಲಕತ್ತೀನಿ. ಈಗ 2,500 ಮನಿಗಳು ನಡೆದಾವ. ಈಗ ಮತ್ತೆ 2,500. ನಾಳೆ ಸೋಮಣ್ಣವ್ರು ಈ ವಾರ ಮುಂದಿನ ವಾರನಾಗ ನಾವು ಭೂಮಿ ಪೂಜೆ ಮಾಡ್ಲಕತ್ತೀವಿ. ಅದಕ್ಕೆ ಆಡಳಿತ ಪಕ್ಷದಾಗ ಇವತ್ತು ಅನೇಕ ಕೆಲಸಗಳು, ಕಾರ್ಯಕ್ರಮಗಳು ಈ ದೇಶನಾಗ ನಾ ಹೇಳದಲ್ಲ. ಕಾಂಗ್ರೆಸ್ನವ್ರು ಬಂದ್ಕೊಂಡು ಅದು ಒಂದು 2 ಹೇಳ್ತಾರೆ. ಏನು 15 ಲಕ್ಷ ಕೊಟ್ಟಿಲ್ಲ, ಪೆಟ್ರೋಲ್ ರೇಟ್ ಏರೈತಿ, ಅಕ್ಕಿ ನಾವು ಕೊಟ್ಟಿವಿ. ಅಕ್ಕಿದಂತ್ರ ಹೇಳ್ದಲ್ಲ, ಅಕ್ಕಿದಂತ್ರ 90% ನಾವೇ ಸೆಂಟ್ರಲ್ದಾಗ ಕೊಟ್ಟಿದ್ರು. 10 ಪೈಸಾ ಬರೇ ಚೀನ್ನಾಗ ಹಾಕಿ ತಂದು ನಿಮ್ಗೆ ಕೊಡ್ಲಾಕ ಏನ್ ಖರ್ಚು ಮಾಡ್ತಾರೆ ಅಷ್ಟೇ. ಕರೆ ಅದು ನಾನು 7 ಕಿಲೋ ಈ ಸಿದ್ದರಾಮಯ್ಯ. ಈಗ ಫಸಲ್ ಬಿಮಾ ಯೋಜನೆ ಬಂದೈತೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ನನಗೆ ರೈತರು ಹೇಳಿದ್ರು ಅನೇಕ ಹಳ್ಳಿಯೊಳಗೆ ಪ್ರಚಾರಕ್ಕೆ ಮಾತಾಡೋದು. ನಾ 5 ಲಕ್ಷ ತಗೊಂಡಿದ್ದೆ. ಒಂದೇ ಹಳ್ಳಿಯಾಗ ಎಷ್ಟೋ ಕೋಟಿ ರೂಪಾಯಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆದಾಗ ರೊಕ್ಕ ತಗೊಂಡಿನಿ ಅಂತ ಹೇಳುದು. ಒಬ್ಬ ಯಾವುದೋ ರೈತ ಹೇಳ್ದ ನನಗೆ ತಿಕೋಟದಾಗ ಒಬ್ಬ 18 ಲಕ್ಷ ರೂಪಾಯಿ ಪರಿಹಾರ ತಗೊಂಡ. ಇದು ಯಾರು ಮೋದಿಯವ್ರು ಮಾಡಿದ್ದಲ್ಲ, ಇದು 18 ಲಕ್ಷ ಬತ್ತಿಲ್ಲ ನೀವು. 5 ಲಕ್ಷ ರೂಪಾಯಿ ಇವತ್ತು ಇನ್ಶೂರೆನ್ಸ್ ಆಯುಷ್ಮಾನ್ ಭಾರತ
ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿದು ಇವತ್ತ ಕೇಂದ್ರ ಸರ್ಕಾರ ನಿಮ್ಗೊಂದು ಕುಟುಂಬಕ್ಕೊಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡ್ಲಾಕತ್ತದ. 5 ಲಕ್ಷ ರೂಪಾಯಿ ಅಲ್ಲಿ ನಿಮ್ಗೆ ಗೊತ್ತು. ವರ್ಷ ಒಬ್ಬ ರೈತನಿಗೆ 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ಲಕತ್ತೈತಿ, 4,000 ಏಟ 10,000 ರೂಪಾಯಿ ನಿಮ್ಗೆ ಕೊಡ್ಲಕತ್ತಾರ. ಬರ್ತಾವಿಲ್ಲ? ಸೀದಾ ನಿಮ್ಮ ಅಕೌಂಟಿಗೆ ಬರ್ತಾವಿಲ್ಲ? ಏನು ಯಾರ್ದಾರ ಅವ್ನಿಗೆ ಪಂಚಾಯತಿ ಸೆಕ್ರೆಟರಿ ಹೇಳ್ಬೇಕು, MLA ಹೇಳ್ಬೇಕು, ಏನಾರ ಯಾರ ಬಲ್ಲಿ MLA ನಮ್ದು 10,000 ಬಂದಿಲ್ಲ ಯಾರು ಹೋಗಿರೇನ? ಸೀದಾ ನಿಮ್ಮ ಅಕೌಂಟಿಗೆ ಬಂದು ಬೀಳಕತ್ತ. ಕಾರಣ ಒಬ್ಬ ಪ್ರಧಾನಮಂತ್ರಿ ಪ್ರಾಮಾಣಿಕ 35 ಕೋಟಿ ಜನ್ಧನ್ ಯೋಜನಾ, ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಎದಕ್ ಮಾಡಿದ್ರು? ಜನ್ಧನ್ ಯೋಜನಾ ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ ಮಾಡತ್ತೆ. ಯಾಕೆ ಹಳ್ಳ್ಯಾಗ ಎಲ್ಲರೂ ಕಂಪಲ್ಸರಿ ಇವತ್ತು ಅಕೌಂಟ್ ಮಾಡಿದ್ರು? ಕೇಂದ್ರದಾಗ 100 ರೂಪಾಯಿ ಕೊಟ್ಟರೆ ಅದು ಸೀದಾ ಕುಳೆ ಕಮಿಟಿಗಳನ್ನ ರೈತನ ಅಕೌಂಟಿಗೆ ಬಂದು ಮುಟ್ಟಬೇಕು. ಅದು ಗೊಬ್ಬರ ಸಬ್ಸಿಡಿ ಇರ್ಬೋದು, ಗ್ಯಾಸ್ ಸಬ್ಸಿಡಿ ಇರ್ಬೋದು, ರೈತರು ಕೊಡುವಂತ 6,000 ರೂಪಾಯಿ ಇರ್ಬೋದು, ರಾಜ್ಯ ಸರ್ಕಾರದ 4,000 ರೂಪಾಯಿ ಇರ್ಬೋದು, ಮತ್ತೆ ಯಾವುದೇ ಸಬ್ಸಿಡಿ ಕೇಂದ್ರದ ಬಂದ್ರೆ ಈಗ ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತವೆ. ಮೊದಲೇನಾಗ್ತಿತ್ತು? ದಿಲ್ಲಿದಿಂದ ಬೆಂಗಳೂರು ಬರಬೇಕು, ಬೆಂಗಳೂರಿನಿಂದ ಬೆಳಗಾವಿ ಡಿವಿಷನ್ಗೆ ಬರಬೇಕು, ಬೆಳಗಾವಿ ಡಿವಿಷನ್ನಿಂದ ಬಿಜಾಪುರಕ್ಕೆ ಬರಬೇಕು, ಬಿಜಾಪುರದಿಂದ ಸಿಂದಗಿ ಬರಬೇಕು, ಸಿಂದಗಿದಿಂದ ಇಲ್ಲಿ ಗ್ರಾಮ ಪಂಚಾಯತಿಗೆ ಬರಬೇಕು. ರಾಜೀವ್ ಗಾಂಧಿ ಹೇಳಿದಾರಲ್ಲ, 100 ರೂಪಾಯಿ ದಿಲ್ಲಿ ಒಳಗೆ ಹೊಂಟ್ರ ಕುಳೆ ಕಮಿಟಿಗೆ 10 ರೂಪಾಯಿ ಮುಟ್ಟದು, 90 ರೂಪಾಯಿ ಭ್ರಷ್ಟಾಚಾರ ಆಗ್ತದೆ. ಬರೀ ಭಾಷಣ ಮಾಡಿ ಹೋದರು. ಮೋದಿಯವರು ಬಂದ ಮ್ಯಾಗ 35 ಕೋಟಿ ಜನಧನ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಮಾಡಿದ್ರಿಂದ ಇವತ್ತು ಎಟ್ಟು ಬರ್ಲಾಕತ್ತಾವು. ಜಿಲ್ಲೆಯಾಗ 100 ರೂಪಾಯಿ ಹೊಂಟ್ರ ಕುಳೆ ಕಮಿಟಿಯಾಗಿರೋ ರೈತನ ಅಕೌಂಟಿಗೆ 100 ರೂಪಾಯಿ ತಾನೇ ಉದಾರ ಹೆಂಗಾಗ್ತೈತಿ? 100 ರೂಪಾಯಿ ಉಲ್ಟಾ ಆಯ್ತಲ್ಲ. ಅಂದ್ರೆ ಅಲ್ಲಿ 10,000 6,000 ಕೊಟ್ಟರೆ ಇಲ್ಲಿ 6,000 ಬಂದು ಮುಟ್ಲಾಕತ್ತಿ. ಅಂದ್ರ ಭ್ರಷ್ಟಾಚಾರ ಕಡಿಮೆ ಆಯ್ತು. ಮೊದಲಿಗೆ ರೊಕ್ಕ ತಿನ್ನೋದ್ರ ಸಲ ಬ್ಯಾಂಕ್ಗಳಿಗೆ ಸರ್ ಈಗೆಲ್ಲ ಹಾಕ್ತಾರೆ. ಕೆಲವೊಂದು ರೈತರು ಕಟ್ಟಬೇಕಿದ್ದಾರೆ, ಅವು ಬ್ಯಾಲೆನ್ಸ್ ಕೂಡ ಅವ್ರು ಸ್ವಲ್ಪ ಓಪನ್ ಮಾಡಿ ರೈತರು ಪರಿಹಾರ ನಾವು ರೊಕ್ಕ ಹಾಕ್ಕೊಂಡು ಕೊಡಲ್ರಿ ಕಟ್ಟಬೇಕಾದ ರೈತರು ಕೊಡಲ್ಲ. ಇನ್ಮ್ಯಾಗ ಹೇಳೋಣತಿ 10,000 ರೂಪಾಯಿ ಗಿಡ ಕೈ ಟಚ್ ಮಾಡಬಾರ್ದು ಹೇಳೋಣಿದೆ. ಯಾಕಂದ್ರೆ ಇದು 10,000 ಬಹಳ ಕಡಿಮೆ ಅಮೌಂಟ್. ಅದೇ ರೈತರಿಗೆ ಬೀಜ ಗೊಬ್ಬರ ತಗೊಳಕ್ ಒಂದು ಆಧಾರ ಆಗ್ತದೆ. ಅದಕ್ಕೆ ಇದನ್ನ ಹೇಳ್ತೀನಿ, ನಾನು ಇದನ್ನ ಪ್ರಧಾನಮಂತ್ರಿಗಳಿಗೂ ಗಮನಕ್ಕೆ ತಗೊಂಡು ಬರ್ತೀನಿ, ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ. ಈ ಏನು ನಮ್ಮ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನಾ ತರ ಇದಕ್ಕೆ ಯಾವುದೇ ನಿಮ್ಮ ಬಾಕಿ ಕಟ್ಟಬಾಕಿ ಇದ್ರೂ ಮುಡ್ಕೋಲಾರ್ದೇನೆ ಆ 10,000 ರೂಪಾಯಿ ಕೊಡಂಗ್ ಮಾಡ್ರಿ. ಆದ್ರೂ ನೀವು ಬ್ಯಾಂಕಿಂದ ಕಟ್ಟಬೇಕಿದ್ರೆ ದಯವಿಟ್ಟು ತುಂಬ್ರೆ ಇರ್ತಲ್ಲ ಅದನ್ನ ಅವ್ರು ನೀವು ತುಂಬಿರ್ಬೇಕು. ಇಲ್ಕಂದ್ರೆ ಹೆಂಗ ಬ್ಯಾಂಕ್ಗಳು ಹೆಂಗ್ ನಡಿಬೇಕು? ಅದು ಇಲ್ಕಂದ್ರೆ ಬ್ಯಾಂಕ್ಗಳು ಇವತ್ತು ನೋಡಿ ಎಲ್ಲ ನ್ಯಾಷನಲ್ 4-5 ಬ್ಯಾಂಕ್ ಒಂದವು. ವಿಜಯ ಬ್ಯಾಂಕ್ದಾಗ ಯಾವ್ಯಾವ ಸೇರಿಬಿಟ್ಟು ಕೆನರಾ ಬ್ಯಾಂಕು, ಯೂನಿಯನ್ ಬ್ಯಾಂಕು, ಮಹಾರಾಷ್ಟ್ರ ಇಲ್ಲ ಬ್ಯಾಂಕ್, ಮಹಾರಾಷ್ಟ್ರ ಬ್ಯಾಂಕ್ ಎದ್ರಾಗ ಸೇರೈತೆ ಇಲ್ಲ. ಅದು ಮೊದಲು ಮ್ಯಾನೇಜರ್ಗಳು ಹೆಂಗ್ ಹೋದ್ರಿ ಯಾಕಡೆ ಸೆಟ್ ಇದ್ದಿದ್ದು ನೋಡಿದ್ರಲ್ಲ, ಅಕೌಂಟ್ ಮಾಡ್ಕೊತಿದ್ರ, ಕೇರೆ ಮಾಡ್ಕೊತಿದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಈಗ ನಿಮ್ಮ ಅಕೌಂಟ್ ಮಾಡ್ಕೋತಾರ, ನಿಮ್ಮ ರೊಕ್ಕ ಕೊಡ್ತಾರ. ಇದೆಲ್ಲ ಬದಲಾವಣೆ ದೇಶನಾಗ ಆಗಿದೆ. ಅದಕ್ಕೆ ನಾವು ವಿನಂತಿ ಮಾಡ್ಕೋದೇನಂದ್ರೆ, ಇವತ್ತು ಈ ಚುನಾವಣೆ ಬರೀ ನೀವು 18 ತಿಂಗಳ ಸಲಾಗಿ ಓಟ್ ಹಾಕೋದ. 18 ತಿಂಗಳ 6 ತಿಂಗಳ ತೆಗೆದು ಬಿಡ್ರಿ. 6 ತಿಂಗಳ ಏನೋ ಮುಂದೆ ಕೆಲಸ ಆಗೋದಿಲ್ಲ. MLA ನಾನೇ ಇದ್ರೂ ಆಗೋದಿಲ್ಲ. ಯಾಕಂದ್ರೆ 6 ತಿಂಗಳ ಬರೀ ಎಲೆಕ್ಷನ್ ಪೀರಿಯಡ್ ಅದು ಇದು ಅವ್ರ ಅಧಿಕಾರಿಗಳು ನೋಡ್ಕೋತಾರ ವಾತಾವರಣ. ದೇಶ ಒಳ್ಳೆ ಆರ್ಸಿ ಬರ್ತಿದ್ರ ಮಾತು ಕೇಳ್ತಾರ. ಹೆಸರು ಬಹಳ ಕೆಟ್ಟೈತಂದ್ರೆ MLA ಫೋನ್ ಇರ್ತಿದ್ದಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾರ. ಯಾಕಂದ್ರೆ 1 ವರ್ಷದಾಗ ಆಡಳಿತ ಪಕ್ಷ MLA ಇತ್ತಂದ್ರೆ, ಈಗ ಅನುಭವ ಐತಿ ಘೋಷಣೆಯವ್ರಿಗೆ 2 ಸಲ MLA ಇದ್ದವ್ರದಾರ. ಈಗೇನು ಅವ್ರಿಗೇನು ಯಾವ ಖಾತೆದಾಗ ಎಲ್ಲಿ ರೊಕ್ಕ ತರಬೇಕು, ಯಾವ್ದು ಅಭಿವೃದ್ಧಿ ಮಾಡಬೇಕು, ಈಗೇನು ಅವ್ರು ಹೊಸದು ಕಲಿಬೇಕಾಗಿಲ್ಲ. ಅದಕ್ಕೆ ಭಾಳ ಚುನಾವಣೆ ಬರೋದು ಇನ್ನು 2-3 ಚುನಾವಣೆ ಬರ್ತಾವ ನಿಮಗೆ. ಒಂದು ಇದು ಬೈ ಎಲೆಕ್ಷನ್, ಮುಂದೆ MLC ಲೋಕಲ್ ಬಾಡಿ ಬರ್ತದೆ.
ಮುಂದೆ ಜಡ್ಪಿ ತಾಲೂಕ್ ಪಂಚಾಯತಿ ಬರ್ತದೆ, ಮುಂದೆ ಮುಗಿತ್ ಅನ್ನೋದ್ರಾಗ MLA ಬರ್ತದೆ, MLA ಮುಗಿತ್ ಅನ್ನೋದ್ರಾಗ MP ಬರ್ತದೆ. 5 ಚುನಾವಣೆ ಚಾನ್ಸ್ ಐತಿ ನಿಮ್ಗ ಸಿಂದಗಿ ಮತ ಕ್ಷೇತ್ರದಾಗ. ಅದಕ್ಕೆ ಈ ಒಂದು ಚುನಾವಣೆ ಒಳಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ರಮೇಶ್ ಬೂಸ್ನೂರ್ ಅವ್ರಿಗೆ ನಾಳೆ 30ನೇ ತಾರೀಕಿಗೆ ತಾವೆಲ್ಲ ತಮ್ಮ ಅಮೂಲ್ಯವಾದಂಥ ಮತ ಹಾಕಿ, ಇವತ್ತು ನೋಡ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಯಾರ, ದೇಶ ಉಳಿದವರು. ಈ ರಾಹುಲ್ ಗಾಂಧಿ ಅಂತ ಕೈ ಕೊಟ್ಟಿದ್ರ ಅದು ಏನ್ ಮಾಡ್ತಿತ್ತು, ಏನ್ ಮಾತಾಡ್ತಿತ್ತು, ಯಾರು ಬಟಾಟಿದಿಂದ ಬಂಗಾರ ತೆಗಿತು. ಇದೇನು ತೆಗಿತು ನಾವು? ಈ ಜಾದೂ ಮಾಡೋರು ಸಹಿತ ಮಾಡೋದಿಲ್ಲ. ಜಾದೂ ಮಾಡೋರು ಬಂದಿರ್ತಾರ ಹಳ್ಳ್ಯಾಗ, ಈ ಗ್ಲಾಸ್ ತಿಂತಾರ, ಏನೇನು ತಿಂದು ತೋರಿಸ್ತಾರಲ್ಲ, ಒಂದು ಕಪಾಟ್ನಾಗ ಕುಂಡ್ರಿಸ್ತಾರ, ಮಾಯ ಮಾಡ್ತಾರ. ಆದ್ರೆ ಅವ್ರಿಗೂ ಈ ಬಟಾಟಿದಿಂದ ಬಂಗಾರ ಮಾಡೋದು ಗೊತ್ತಾಗಲ್ಲ. ನಿನಗೇನು ಶಾಲೆ ಅನ್ಬೇಕು, ಏನ್ ಅನ್ಬೇಕಪ್ಪ? ನನ್ನ ಏನಾರ ಪ್ರಧಾನಮಂತ್ರಿ ಮಾಡಿದ್ರೆ ಬಟಾಟಿದಿಂದ ಬಂಗಾರ ಮಾಡ್ತೀನಿ ಅಂತ ಕಲಾಸ ದೇಶ ಮುಗಿಸಿಬಿಡ್ತಾನೆ. ಚೀನಾ ಪಾಕಿಸ್ತಾನದ ಹೊಡೆತಕ್ಕ ನೀವು ಹೊರಗೆ ಬರೋದಿಲ್ಲ. ನಮ್ಮ ಮೋದಿಯವರು ಇದ್ರ ಹೇಳಿ ಹೋಗಿ ಪಾಕಿಸ್ತಾನದಾಗ ಬಾಂಬ್ ಹೋಗೋದ್ರ ಹೇಳಿ ಮೆತ್ತಗಾದ್ರು. ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಸರ್ಜಿಕಲ್ ಸ್ಟ್ರೈಕ್ ಬರೀ ಅಮೆರಿಕಾದವ್ರು ರಷ್ಯಾದವ್ರು ಮಾಡ್ತಿದ್ರು. ಇಡೀ ವರ್ಲ್ಡ್ನಾಗ ಯಾರು ಬರೇ ಏನು ಪಾಪ ನಮ್ಮ 100 ಜನ ಕಾಶ್ಮೀರದಾಗ ಸತ್ತು ಅಥವಾ ಭಯೋತ್ಪಾದಕರನ್ನು ಪಾರ್ಲಿಮೆಂಟ್ ಮ್ಯಾಗ ದಾಳಿ ಆಗಿತ್ತು. ಈಗ ಎಲ್ಲರೂ 7 ವರ್ಷನಾಗ ಎಲ್ಲರೂ ಕೇಳಿರೇನು? ಎಲ್ಲರೂ ಬಾಂಬ್ ಸ್ಫೋಟ ಹೊಡೆದ್ರು. ಇವತ್ತು ಹೊಡೆದ್ರಂದ್ರೆ 10 ಮಂದಿನ ಅವ್ರು ಹೊಡೆದು ಬಿಡ್ತಾರೆ. ಈಗ ಮನೆ 4 ಮಂದಿನ ಹೊಡೆದ್ರು ಬಿಹಾರದವ್ರನ್ನ, ಪಾಪ ಹಿಂದೂಗಳನ್ನ ಕಾಶ್ಮೀರ್ನಾಗ. ಈಗ ಮನಿನೇ ದಮ್ ಅನ್ಸ್ಲಾಕತ್ತಾರ ನಮ್ಮ ಸೈನಿಕ. ಕಲಸೆ ಒಳಗೆ ಕಪ್ಪೆ ಹೇಳ್ಬಿಟ್ಟಾರ ಮೋದಿಯವರು. 1 ಹೊಡೆದ್ರಂದ್ರೆ 10 ಹೊಡಿದೆ ನಾವು. ಅದಕ್ಕೆ ಸುರಕ್ಷಿತದಿ ನಾವೆಲ್ಲ. ಇಲ್ಲಾಂದ್ರ ಇಲ್ಲಿ ದೇಶನಾಗ ನಾವು ಜೀವನಾನೇ ಮಾಡ್ಲಾಕ್ ಬಿಡಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಫ್ಘಾನಿಸ್ತಾನ ಏನ್ ನೋಡಿದ್ರಲ್ಲ, ವಿಮಾನದ ಮ್ಯಾಕ್ ಕೂತು ತೊಳ ಕೂತು ತೆಲುಗು ಇದರ ಕುಂಡಿರ್ತೀವಿ. ಪಾಪ ಅವರು ನಿಮ್ಮವರಲ್ಲ, ಅವರು ಮುಸಲ್ಮಾನ್ರೆ. ನಮ್ಮವ್ರು ಹಿಂದೂಗಳು ಇಲ್ಲೇ ಇಲ್ಲಿ ಬಿಡ್ರಿ, ಅವ್ರದ್ದು ಅವ್ರಿಗೆ ಹೊಡಿಲಾಕತ್ತಾರ. ಅವರು ನಿಮ್ಮನೇನು ಮಾಡ್ತಾರ? ಅದಕ್ಕ ಇವತ್ತು ಸುರಕ್ಷಿತವಾಗಿ ನಾವು ಏನಾರೇ ನಮ್ಮ ಊರಾಗ ಚಂದಾಗಿ ಬಾಳ್ವೆ ಮಾಡ್ಕೊಳಕ್ ಕಾರಣ ಏನಪ್ಪಾ ಅಂದ್ರೆ ನಮ್ಮ ದೇಶದ ಸೈನಿಕರು ಏನಾದ್ರು ಬಾರ್ಡರ್ನಾಗ ಅವ್ರ ಬಗ್ಗೆನೂ ಕುಮಾರಸ್ವಾಮಿ ಹಾಗೆ ಮಾತಾಡೋದು. ಯಾರು ಊಟಕ್ಕಿಲ್ಲಾರದವ್ರು ಸೈನ್ಯ ಸೇರ್ತಾರೆ. ಒಬ್ರು ಯಾರೋ ಮನೆ ಬಹಳ ಚಂದ ಪ್ರಶ್ನೆ ಕೇಳ್ಯಾರ ಕುಮಾರಸ್ವಾಮಿ, ತಿಂಗಳ 1 ಕೋಟಿ ರೂಪಾಯಿ ನಿನ್ನ ಮಕ್ಕ ಪಗಾರ ಕೊಡ್ತೀವಪ್ಪ ಅಂದ್ಬಿಟ್ಲಿಕ್ಕೆ ಸೇರಿಸಿ ನನ್ನ ಮಗನ. ಪೊಲೀಸರ ಬಗ್ಗೆ ಅಲ್ಲಿದಿಂದ ಯಾರು ನಮ್ಮ ಸೈನಿಕರ ಬಗ್ಗೆ ಹಗುರವಾಗಿ ಮಾತಾಡೋದು. ಅವ್ರ ಮಕ್ಕಕ್ಕೆ ಪಗಾರಕ್ಕಾಗಿ ದುಡ್ಡು ನಮ್ಮ ಮಕ್ಕಳು ನೀವು ಹೋಗ್ರಿ ನೋಡೋಣ, ನಿಮ್ಮ ಮಕ್ಕಳು ಕಳ್ಸ್ರಿ ಕೋಟಿಗಟ್ಲೆ ಪಗಾರ ಕೊಡ್ಲಾಕ್ ತಯಾರ. ನಾನೇ ಹೇಳಿದ್ದೆ ಅವ್ನು ವಿಧಾನ ಪರಿಷತ್ನಾಗ MLC ಇದ್ದಾಗ. ಒಬ್ಬ ಸಿದ್ದರಾಮಯ್ಯನ ರಾಜಕೀಯದು ಪತ್ರಿಕಾ ಕಾರ್ಯದರ್ಶಿ ಹೇಳಿದ್ದ, ಸೈನಿಕ ಹೋಗೋರು ಎದಕ್ಕೆ ಹೋಗ್ತಾರಂದ್ರ ಬಡತನದಿಂದ ಅವ್ರು ನೌಕರಿ ಸಲುವಾಗಿ ಹೋಗ್ತಾರ ಅಂತ ಹೇಳಿದ್ದೆ. ನಾ ಹೇಳಿದೆ ಅವನಿಗೆ, ಅವರು ದಿನೇಶ್ ಅಮ್ಮಿನ ಮತ್ತು ಅಂತೇಳಿ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಮುಖ್ಯಮಂತ್ರಿ ಇದ್ದಾಗ ಅವನು ನೋಡಿದ್ದು ಅವರ ಇದು ಪತ್ರಿಕಾ ಪ್ರತಿನಿಧಿ. ಅವನಿಗೆ ಅವ್ನು ಕೂತಿದ್ದ ಅಲ್ಲೇ ವಿಧಾನ ಪರಿಷತ್ ನಾವು ಮಾತಾಡಾಗ, ಅಮೀನ್ ಮತ್ತು ನಿನ್ನ ಮಗನ್ನ ಏನಾದ್ರೆ ಸೈನಿಕ ಕಳಿಸ್ತಿದ್ರ ತಿಂಗಳ ನಾ 2 ಲಕ್ಷ ರೂಪಾಯಿ ನಿನ್ ಪಗಾರ ಕೊಡ್ತೀನಿ ಕಳ್ಸತ್ತ. ಈ ರೀತಿ ದೇಶದ ಬಗ್ಗೆ, ಸೈನಿಕರ ಬಗ್ಗೆ, ಪೊಲೀಸರ ಬಗ್ಗೆ, ದೇಶದ ಪ್ರಾಮಾಣಿಕ ರಾಜಕಾರಣಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ. ನೀವು ಮಾತಾಡ್ತೀರಿ, ನಾವ್ ಯಾಕೆ ಮಾತಾಡಬಾರ್ದು? ಕುಮಾರಸ್ವಾಮಿ ಅವರಿಗೆ ಬಹಳ ಬೇನೆ ಆಗೈತೆ ಮೊನ್ನೆ ಅಲ್ಲಿಂದಾಗ ನಾ ಮಾತಾಡಿ. ಬರೇ ದಾಖಲೆ ತೆಗೆದು ಬರೇ ಬ್ಲಾಕ್ ಮೇಲ್ ಮಾಡೋದು. ತಾವೊಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ಹೆಂಗ್ ನಡ್ಕೊ RSS ಬಗ್ಗೆ ಮಾತಾಡ್ತಾರೆ. ಮಾತಾಡ್ರಿ, ಬಿಜೆಪಿ ಬಗ್ಗೆ ಮಾತಾಡ್ರಿ, ಬಿಜೆಪಿ ನಾಯಕರ ಬಗ್ಗೆ ಮಾತಾಡ್ರಿ. ಸಿದ್ದರಾಮಯ್ಯ ಅವ್ರಿಬ್ರು ಅವ್ರಿಗೆ ಏನಾಗೈತೆ ಅಂದ್ರೆ ಬರೇ ಅವ್ರು ಓಟ್ ಬೇಕಾಗ್ಯಾವ. ನಮ್ಮ ಹಿಂದೂಗಳು ಓಟೇ ಬೇಕಾಗ್ಯದ ನೀವ್ರಿ. ಆಸಪ್ಪ ನೀವು ಅವ್ರದ್ದು ಅಟ್ಟೆ ಓಟ್ ಹಾಕೋರಿ, ಇಬ್ರು ಬಡದಾಡಿ ನಾವು ಹಂಗ್ ಬರ್ತದ ಕಾಲ ಈಗ ಅನಿವಾರ್ಯವಾಗ್ತದ.
ಬೊಮ್ಮಾಯಿಯವ್ರ ಬಗ್ಗೆ ಮಾತಾಡಿದ್ರು. ಬೊಮ್ಮಾಯಿಯವರು ಕೇಸರಿ ಕಾರಣ ಮಾಡ್ಲಾಕ ಮನೆ ಪೊಲೀಸರು ದಸರಾ ಹಬ್ಬ ಮಾಡ್ಯಾರ. ಆಯುಧ ಪೂಜೆ ಮಿಲಿಟರಿ ಒಳಗೂ ಮಾಡ್ತಾರ. ರಾಜನಾಥ್ ಸಿಂಗ್ ಮನೆ ಹೋಗಿ ಮಿಲಿಟರಿ ಕ್ಯಾಂಪ್ನಾಗ ಎಲ್ಲಾ ಭೂಮಿ ಆಯುಧ ಪೂಜೆ ಮಾಡಿ ಕುಂಕುಮ ಹಚ್ಕೊಂಡ್ರು. ಆ ವಿಮಾನ ಅವೇನ್ ತಗೊಂಡ್ ಬಂದ್ರಲ್ಲ ಇದರದಿಂದ ರಫೇಲ್ ಫ್ರಾನ್ಸ್ ತಗೊಂಡ್ ಬಂದ್ರಲ್ಲ, ಅಲ್ಲಿ ಹೋಗಿ ಅವ್ರು ಪೂಜೆ ಮಾಡಿದ್ರು. ಈಗ ಎಷ್ಟೋ ಭಾಳ ಬಂದ. ಈಗ ನಾನು ಅಂಕಿ ಗೊತ್ತಾ 29 ಮಂದಿ ಎರಡು ಬಂದವ. ಅದು ಹೆಂಗಂದ್ರ ಅವು ಬಂದ ಮ್ಯಾಗ ಚೀನಾ ಪಾಕಿಸ್ತಾನ ನಡಗ್ಲಕತ್ತಾವ. ಈಗ ಆ ರಫೇಲ್ ಏನಾರ ಮ್ಯಾಗಿಂದು ಕರಾಚಿ ಒಳಗೆ ಇಂಥವ್ರ ಮನಿ ಮ್ಯಾಗ ಹೋಗಿಬೇಕಂದ್ರೆ ಹೋಗೋದ್ ಬರ್ತದೆ ಬಾಂಬ. ಈಗ ಅದನ್ನ ನೋಡಿ ಅಲ್ಲಿ ಹೋಗಿ ಕುಂಕುಮ ಹಚ್ಚಿದ ನಮ್ಮ ರಾಜನಾಥ್ ಸಿಂಗ್. ಸ್ವಸ್ತಿಕ್ ತೆಗೆದಿದ್ರು ಆ ವಿಮಾನ ಮ್ಯಾಗ. ತೆಗೆದಾಗ ಇವ್ರು ಹಿಂದುತ್ವ ತರ್ಲಕತ್ತಾರ. ಭಾರತನೇ ಹಿಂದೂಗಳು ಇರುವುದೇ ಜಗತ್ನಾಗ ಎಲ್ಲಿ ಅದಾರಪ್ಪ? ನಮ್ ದೇಶನಾಗ ಅದಾರ. ಏನ್ ಪಾಕಿಸ್ತಾನದಾಗ ಎಲ್ಲಿದಾರ? ಪಾಕಿಸ್ತಾನ ಕಲಾಸ ಮಾಡಿಬಿಟ್ರಲ್ಲ ಎಲ್ಲರನ್ನು. ಈಗ ಬಾಂಗ್ಲಾದೇಶನಾಗ ಏನಾಗ್ಲಕತ್ತದ? ಆಯುಧ ಪೂಜೆ ಮಾಡಬಾರದು ಪೊಲೀಸರು ಕೇಸರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ರಾಷ್ಟ್ರಧ್ವಜ ಮೊದಲು ಸೆಲೆಕ್ಟ್ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಸರಿ. ಇವೆಲ್ಲ ತ್ರಿವರ್ಣ ಧ್ವಜ ಈ 3 ತುಕಡಿ ಮಾಡಿದವ್ರು ನೆಹರು. ಅವ್ರ ಓಟ ಇವ್ರ ಓಟ ಎಲ್ಲ ಸಿಗ್ಬೇಕತ್ತ. ಹಂಗಾದ್ರೆ ಸಿದ್ದರಾಮಯ್ಯವ್ರ ಕೇಸರಿ ಬಗ್ಗೆ ಅಲರ್ಜಿ ಇದ್ರೆ ತ್ರಿವರ್ಣ ಧ್ವಜದ ಕೇಸರಿ ಐತೆ ಅದನ್ನ ಬಿಡ್ತಾರ? ದಮ್ಮ ಐತೇನ ಅವ್ರಿಗೆ? ಮನೆ ಕೇಳದಲ್ಲ ಒಬ್ರು ನಮ್ಮ ಪಬ್ಲಿಕ್ ಟಿವಿ ಅವರು. ಅದಕ್ಕ ಕೇಸರಿ ಬಗ್ಗೆ ಹೌದು ಪೊಲೀಸರೇನ ನಮ್ಮ ದೇಶದವ್ರ ಇಲ್ಲ? ಆಯುಧ ಪೂಜೆ ಮಾಡಬಾರ್ದ? ಏನು ಬರೀ ಬಕ್ರೀದ್ ಮಾಡ್ಬೇಕಾ? ಆಯುಧ ಪೂಜೆ ಅವ್ರದವ್ರು ಮಾಡ್ಕೊಳ್ಳಿ. ಇಂಥ ಒಂದು ವ್ಯವಸ್ಥೆ ಒಳಗೆ ಇವತ್ತು ಕಾಂಗ್ರೆಸ್ ದಿವಾಳಿ ಆಗಿಬಿಟ್ಟಿದೆ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಒಂದು ವೇಳೆ ಈ ಚುನಾವಣೆ ಕೇಂದ್ರದಾಗ ನಮ್ಮ ಸರ್ಕಾರ, ರಾಜ್ಯದಾಗ ನಮ್ಮ ಸರ್ಕಾರ, ಒಬ್ಬ ಆಡಳಿತ ಪಕ್ಷ ಶಾಸಕನಿಗೆ ಆಚೆ ತರುವಂತ ಕೆಲಸ ಮಾಡ್ರಿ. ಮುಂದಿನ ದಿವಸನಾಗ ಈ ಒಂದು ಮತಕ್ಷೇತ್ರಕ್ಕೆ ಒಳ್ಳೆ ಕೆಲಸವನ್ನು ಮಾಡುವಂತ ಒಂದು ಆಶೀರ್ವಾದ ರಮೇಶ್ ಗೋಸ್ನವ್ರಿಗೆ ಮಾಡ್ರಿ ತಿಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास।